Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ದೆಹಲಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಹರೀಶ್ ಜಾನ್ ಆಗ್ತಾ ಇದ್ದಾರೆ. ಹರೀಶ್, ದೆಹಲಿ ಚಿತ್ರಣಗಳು ಹೇಗೆ ಕಂಡು ಬರ್ತಾ ಇದೆ? ಯಾಕಂದ್ರೆ ತೀರಾ ಮೊನ್ನೆ ತನಕನೂ ಕೂಡ ಎರಡೂ ಪ್ರಮುಖ ಪಕ್ಷಗಳಲ್ಲಿ ಗೆಲುವಿನ ವಿಶ್ವಾಸ ಇತ್ತು. ಆದ್ರೆ ಎಕ್ಸಿಟ್ ಪೋಲ್ ಬಂದಂತ ನಂತರದಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ಯಾ? ಕಾಂಗ್ರೆಸ್ ಹುಮ್ಮಸ್ಸು ಕಮ್ಮಿ ಆದಂತೆ ಕಂಡು ಬರ್ತಾ ಇದೆಯಾ? ಆಯಾ ಪಕ್ಷಗಳ ಕಚೇರಿ ಬಳಿ ಏನ್ ಕಂಡು ಬರ್ತಾ ಇದೆ ಹರೀಶ್? ಹೌದು ಮಾಲ್ತೇಶ್, ಬಿಜೆಪಿ ಸಹಜವಾಗಿ ಉತ್ಸಾಹದಲ್ಲಿದೆ. ಎಲ್ಲ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಯೇ ಬಹುತೇಕ ಗೆಲ್ಲುತ್ತೆ. NDA 400 ಕೂಡ ಕ್ರಾಸ್ ಮಾಡಬಹುದು, 400 ಸ್ಥಾನಗಳನ್ನು ಗೆಲ್ಬಹುದು ಅನ್ನುವಂಥ ನಿಟ್ಟಿನಲ್ಲಿ ಫಲಿತಾಂಶಗಳು ಸಮೀಕ್ಷೆಗಳು ಬಂದಿರೋದ್ರಿಂದ ಸಹಜವಾಗಿ ಬಿಜೆಪಿ ವಲಯದಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ಇನ್ನು ಕಾಂಗ್ರೆಸ್ನಲ್ಲೂ ಕೂಡ 295 ಸ್ಥಾನಗಳನ್ನು ನಾವು Come my love, please don't say no baby, come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಗೆದ್ತೀವಿ. ಇಂಡಿಯಾ ಮೈತ್ರಿಕೂಟ ನಾವು ಹೆಚ್ಚಿನ ಸ್ಥಾನಗಳನ್ನು ಗೆದ್ದು ಅಧಿಕಾರ ಹಿಡಿತೀವಿ ಅನ್ನುವಂಥ ವಿಶ್ವಾಸದಲ್ಲಿ ಅವರಿದ್ದಾರೆ. ಎಲ್ಲ ಸಮೀಕ್ಷೆಗಳು ಸುಳ್ಳಾಗ್ತವೆ. ನಮ್ಮದೇ ಆದಂಥ ಒಂದು ಸಮೀಕ್ಷೆ ಇದೆ, ನಾವು ಗ್ರೌಂಡ್ನಲ್ಲಿ ಇಳಿದು ಸಮೀಕ್ಷೆಯನ್ನು ಮಾಡಿದ್ದೀವಿ. ನಮ್ಮ ಸಮೀಕ್ಷೆಗಳು ಬೇರೆ ಹೇಳ್ತಿದೆ. ನಾವು 295 ಕನಿಷ್ಠ ಸ್ಥಾನಗಳನ್ನು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೂ ಮುಖ್ಯವಾಗಿ ಈ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂಥ ನಿರ್ಧಾರ ಮಾಡುವಂಥದ್ದು ಪ್ರಮುಖ 5 ರಾಜ್ಯಗಳು ಅನ್ನುವಂಥದ್ದು ನಾವು ಗಮನಿಸಬಹುದು. ಪಶ್ಚಿಮ ಬಂಗಾಳ, ಬಿಹಾರ, ಉತ್ತರ ಪ್ರದೇಶ, ಕರ್ನಾಟಕ ಹಾಗೂ ಮಹಾರಾಷ್ಟ್ರ. ಈ ಒಂದು ರಾಜ್ಯಗಳಲ್ಲಿ ಇಂಡಿಯಾ ಮೈತ್ರಿಕೂಟ ಏನಾದರೂ ಬಿಜೆಪಿಯ ಸ್ಥಾನಗಳನ್ನ ಕಡಿಮೆ ಮಾಡ್ತು ಅಂತಂದ್ರೆ ಆಗ ಬಿಜೆಪಿ ಬಹುಮತದಿಂದ ಹೊರಗುಳಿಯುತ್ತೆ. ಈ ರಾಜ್ಯಗಳಲ್ಲಿ ಬಿಜೆಪಿ ಅತ್ಯಂತ ಹೆಚ್ಚಿನ ಸ್ಥಾನಗಳನ್ನ ಗೆಲ್ಲುತ್ತು ಅಂತಂದ್ರೆ 350-400 ಗಡಿ ದಾಟುವ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಈ 5 ರಾಜ್ಯಗಳ ಮೇಲೆ ಈಗ ಚಿತ್ತ ಇರತಕ್ಕಂಥದ್ದು. ಕರ್ನಾಟಕದಲ್ಲಿ ಎಷ್ಟು ಸ್ಥಾನಗಳಲ್ಲಿ ಬಿಜೆಪಿಯ ಸ್ಥಾನಗಳನ್ನ ಕಡಿಮೆ ಮಾಡಬಹುದು ಅನ್ನುವಂಥ ನಿಟ್ಟಿನ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದೆ. ಇನ್ನು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಸ್ಥಾನಗಳನ್ನು ಎಷ್ಟು ತಗ್ಗಿಸಬಹುದು, ಇನ್ನು ಉತ್ತರ ಪ್ರದೇಶದಲ್ಲಿ ಬಿಜೆಪಿಯನ್ನೇನಾದ್ರೂ 50 ಒಳಗೆ ಕಟ್ಟ ಹಾಕಬಹುದಾ, ಅಥವಾ ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ 18 ಸ್ಥಾನಗಳನ್ನು ಬಿಜೆಪಿ ಗೆದ್ದಿತ್ತು, ಅಲ್ಲಿ TMC ಏನಾದರೂ 18 ಸ್ಥಾನಗಳಿಗೆ ಒಳಗೆ ಬಿಜೆಪಿಯನ್ನು ಕಟ್ಟ ಹಾಕಬಹುದಾ, ಅಥವಾ ಬಿಜೆಪಿ 25-30 ಸ್ಥಾನಗಳನ್ನು ಏನಾದರೂ ಗೆಲ್ಲಬಹುದು? ಈ ರೀತಿ ಎಲ್ಲ ಲೆಕ್ಕಾಚಾರಗಳು ನಡೀತಾ ಇದೆ. ಈ ರಾಜ್ಯಗಳಲ್ಲಿ ಯಾವ ರಿಸಲ್ಟ್ ಬರುತ್ತೆ ಅವರು ದೆಹಲಿ ಗದ್ದುಗೆಯನ್ನ ಹಿಡಿತಾರೆ ಮಾಲ್ತೇಶ್. ಈ ರೀತಿಯಾದಂತಹ ಲೆಕ್ಕಾಚಾರಗಳೀಗ ನಡೀತಾ ಇದೆ ಮಾಲ್ತೇಶ್. ಓಕೆ ಮಾತಾಡ್ತೀನಿ ಹರೀಶ್. ಹಾಗೆ ಸಂಪರ್ಕದಲ್ಲಿದ್ದೀರಿ. ಶಿವಮೊಗ್ಗದಿಂದ ನಾವು ಪ್ರತಿನಿಧಿ ಬಸವರಾಜ್ ಕೂಡ ಜಾಯಿನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಅದಕ್ಕಿಂತ ಮುನ್ನ ಬೆಳಗಾವಿನ ಸಹದೇವ್ ಜಾಯಿನ್ ಆಗಿದ್ದಾರೆ. ಸಹದೇವ್, ಏನ್ ಗೊಂದಲ ಆಯ್ತು ಸಹದೇವ್ ಬೆಳಗಾವಿಯಲ್ಲಿ? ಒಂದ್ ಕಡೆ ಬಹಳ ಬೇಗನೆ ಅಲ್ಲಿ ಸ್ಟ್ರಾಂಗ್ ರೂಮ್ ಅನ್ನ ತೆರೆಯುವಂತ ಕಾರ್ಯ ಆಯ್ತು, ಮತ್ತೊಂದ್ ಕಡೆ ಈ ಮೊಬೈಲ್ ಕೊಂಡೊಯ್ಯೋ ವಿಚಾರವಾಗೆಲ್ಲ ಬಹಳ ಗೊಂದಲ ಆಗ್ತಾ ಇತ್ತಲ್ಲ, ಏನಾಯ್ತು ಸಹದೇವ್ ಅಲ್ಲಿ? ಮಾಲ್ತೇಶ್, ಏನು ಬೆಳಗಾವಿಯಲ್ಲೂ ಕೂಡ ಈಗ ಜಿದ್ದಾಜಿದ್ದಿನ ಕಣವಾಗಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಏನು ಮತ ಎಣಿಕೆ ಕೇಂದ್ರ RPD ಕಾಲೇಜಿನಲ್ಲಿ ನಡೀತಾ ಇರುವಂಥದ್ದು. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ 8 ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿರುವಂಥದ್ದು. ಖುದ್ದು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲೇ ಸಮ್ಮುಖದಲ್ಲೇ ಆ ಒಂದು ಸ್ಟ್ರಾಂಗ್ ರೂಮ್ಗಳು ಕೂಡ ಓಪನ್ ಆಗಿರುವಂಥದ್ದು. ಬೆಳಗ್ಗೆ ಬೇಗನೆ ಈ ಒಂದು ಸ್ಟ್ರಾಂಗ್ ರೂಮ್ಗಳನ್ನು ಓಪನ್ ಮಾಡಿರುವಂಥದ್ದು. ಇಲ್ಲಿ 8 ಸ್ಟ್ರಾಂಗ್ ರೂಮ್ಗಳು ಬೇರೆ ಬೇರೆ ಕಟ್ಟಡದಲ್ಲಿರುವಂಥದ್ದು. ನಾನೀಗ ತೋರಿಸ್ತಾ ಇರುವಂಥದ್ದು ಇಲ್ಲಿ ಈ ಒಂದು ಬಿಲ್ಡಿಂಗ್ ನಲ್ಲಿ 5 ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ಗಳಿದ್ದಾವೆ. ಇನ್ನೊಂದು ಪಕ್ಕದ ಬಿಲ್ಡಿಂಗ್ ನಲ್ಲಿ 3 ವಿಧಾನಸಭಾ ಸ್ಟ್ರಾಂಗ್ ರೂಮ್ ಇರುವಂಥದ್ದು. ಹೀಗಾಗಿ ಒಂದೇ ಸಮಯಕ್ಕೆ ಏನಾದರೂ ಓಪನ್ ಮಾಡೋದಾದ್ರೆ ಒಬ್ರು ಮಾತ್ರ ಜಿಲ್ಲಾ ಚುನಾವಣಾ ಅಧಿಕಾರಿ ಇದ್ದಾರೆ. ಹೀಗಾಗಿ ಅವರ ಸಮ್ಮುಖದಲ್ಲೇ ಆ ಒಂದು ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಬೇಕಾಗತ್ತೆ. ಅದೇ ಒಂದು ಕಾರಣಕ್ಕಾಗಿ ಬೇಗನೆ ಒಂದು ಸ್ಟ್ರಾಂಗ್ ರೂಮ್ಗಳನ್ನ ಈಗಾಗಲೇ ಓಪನ್ ಮಾಡಿರುವಂಥದ್ದು. ಅದರ ಜೊತೆಗೆ ಬ್ಯಾಲೆಟ್ ಪೇಪರ್ಗಳು ಕೂಡ ಈಗಾಗಲೇ ತೆಗೆದುಕೊಂಡು ಬಂದಿರುವಂಥದ್ದು. 8 ಗಂಟೆಗೆ ಸರಿಯಾಗಿ ಬ್ಯಾಲೆಟ್ ಪೇಪರ್ಗಳು ಕೌಂಟಿಂಗ್ ಕೂಡ ಶುರುವಾಗುತ್ತೆ. ಅದರ ಜೊತೆಗೆ EVM ಕೌಂಟಿಂಗ್ ಕೂಡ ಏನು ಆರಂಭ ಆಗುತ್ತೆ. ಇನ್ನು ಈ ಒಂದು ಏನು ಸ್ಟ್ರಾಂಗ್ ರೂಮ್ಗಳಿಗೆ ಬಂದಂತಹ ಏನು ಏಜೆಂಟ್ಗಳನ್ನು ಒಳಬಿಡುವಂತಹ ವಿಚಾರದಲ್ಲೂ ಕೂಡ ಪೊಲೀಸರು ಮತ್ತು ಪಕ್ಷದ ಏಜೆಂಟರ ನಡುವೆ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ಒಂದು ಪಕ್ಷದಿಂದ ಒಬ್ಬರಿಗೆ ಮೊಬೈಲ್ ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಇರುತ್ತೆ. ಸೊ ಅದನ್ನ ಕನ್ವಿನ್ಸ್ ಮಾಡೋಕೆ ಸಾಕಷ್ಟು ಪ್ರಯತ್ನವನ್ನ ಆ ಒಂದು ಏಜೆಂಟರು ಮಾಡಿದ್ರು ಕೂಡ ಪೊಲೀಸರು ಅದಕ್ಕೆ ಏನು ಯಾವುದೇ ರೀತಿಯಾದ ಸ್ಪಂದನೆ ನೀಡದ ಕಾರಣ ವಾಗ್ವಾದಕ್ಕೂ ಕೂಡ ಕಾರಣ ಆಯಿತು. ನಂತರ ಖುದ್ದು ಜಿಲ್ಲಾ ಚುನಾವಣಾ ಅಧಿಕಾರಿಗಳೇ ಬಂದು ಅವರನ್ನ ಸಮಾಧಾನ ಪಡಿಸಿ ಒಳಗೆ ಕರೆದುಕೊಂಡು ಹೋಗಿರುವಂಥದ್ದು. ಈಗ ಏನು ನಾನೀಗ ತೋರಿಸ್ತಾ ಇದ್ದೀನಿ, ಇದು ಏನು ಇಲ್ಲಿ 5 ವಿಧಾನಸಭಾ ಕ್ಷೇತ್ರದ ಸ್ಟ್ರಾಂಗ್ ರೂಮ್ಗಳು ಇರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಈ ಒಂದು 5 ವಿಧಾನಸಭಾ ಕ್ಷೇತ್ರಗಳ ಮತ ಎಣಿಕೆ ಕೂಡ ಈಗಾಗಲೇ ನಡೆಯುತ್ತೆ. ಇದಕ್ಕೆ ಬೇಕಾದಂತಹ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿರುವಂಥದ್ದು. ಈಗಾಗಲೇ ಏನು ಮತ ಎಣಿಕೆ ನಡೆಯುವಂತಹ ಕೊಠಡಿ ಏನಿದೆ, ಈಗಾಗಲೇ ಪಕ್ಷದ ಏಜೆಂಟರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಆ 14 ಟೇಬಲ್ಗಳಿಗೆ ಬಂದು ಕುಳಿತಿರುವಂಥದ್ದು. ಸೊ ಕೊನೆ ಹಂತದ ಸಿದ್ಧತೆಗಳು ಒಂದು ಕಡೆ ಆದರೆ ಈಗಾಗಲೇ 8 ಸ್ಟ್ರಾಂಗ್ ರೂಮ್ಗಳು ಕೂಡ ಓಪನ್ ಆಗಿರುವಂಥದ್ದು. ಒಟ್ಟಾರೆ ಬೆಳಗಾವಿಯಲ್ಲಿ
ಒಂದು ಕಡೆ ಬಿಜೆಪಿಯಿಂದ ಜಗದೀಶ್ ಶೆಟ್ಟರ್ ಅವರು ಸ್ಪರ್ಧೆ ಮಾಡಿದರೆ ಕಾಂಗ್ರೆಸ್ನಿಂದ ಮೃಣಾಲ್ ಹೆಬ್ಬಾಳ್ಕರ್ ಅವರು ಸ್ಪರ್ಧೆ ಮಾಡಿರುವಂಥದ್ದು ಎರಡು ನೇರ ಫೈಟ್ ಇರುವಂಥದ್ದು. ಒಂದು ಕಡೆ ಜಗದೀಶ್ ಶೆಟ್ಟರ್ ಅವರಿಗೆ ಪ್ರತಿಷ್ಠೆ ಕಣವಾಗಿರುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪುತ್ರನೇ ಗೆಲ್ಲಿಸೋಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಅವರು ಕೂಡ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ಹೀಗಾಗಿ ಬೆಳಗಾವಿ ಲೋಕಸಭಾ ಕ್ಷೇತ್ರ ಏನಿದೆ ಅದು ಸಾಕಷ್ಟು ಜಿದ್ದಾಜಿದ್ದಿಗೆ ಕೂಡ ಕಾರಣ ಆಗಿತ್ತು. ಮಾಲ್ತೇಶ್. ಓಕೆ ಸಾದೇವ್, ಜಸ್ಟ್ ರೋಲ್ ಸಾದೇವ್. ಹಾಗೆ ನಮ್ಮ ಜೊತೆಗೆ ಬಸವರಾಜ್ ಕೂಡ ಶಿವಮೊಗ್ಗದಿಂದ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈ ಬಾರಿ ಶಿವಮೊಗ್ಗ ಅಗೈನ್ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳ ನೆಕ್ಸ್ಟ್ ಜನರೇಷನ್ ಸಂಬಂಧಪಟ್ಟ ಹಾಗಿನ ಫೈಟ್ಗೆ ಕಾರಣ ಆಗಿರುವಂತದ್ದು. ಒಂದ್ ಕಡೆ ಬಂಗಾರಪ್ಪನವರ ಪುತ್ರಿ, ಮತ್ತೊಂದ್ ಕಡೆ BS ಯಡಿಯೂರಪ್ಪನವರ ಪುತ್ರ. ಒಂದ್ ಕಡೆ ಬಂಗಾರಪ್ಪನವರ ಪುತ್ರಿಯ ಜೊತೆಗೆ ಶಿವರಾಜ್ ಕುಮಾರ್ ಅಂತ ಅಂದ್ರೆ ಅವರ ಪತಿ, ಅದರ ಜೊತೆಗೇನೆ ಮಗ ಮಧು ಬಂಗಾರಪ್ಪ. ಮತ್ತೊಂದ್ ಕಡೆ ರಾಘವೇಂದ್ರ ಅವರ ಪಕ್ಕಕ್ಕೆ BY ವಿಜಯೇಂದ್ರ, ಮತ್ತೊಂದ್ ಕಡೆ ಅವ್ರ ತಂದೆ ಬಿಜೆಪಿಯ ಸಂಸದೀಯ ಮಂಡಳಿ ಸದಸ್ಯ. ಹೀಗೆ ಬಹಳ ಜಿದ್ದಾಜಿದ್ದಿನ ಫೈಟ್. ಅಂತಿಮವಾಗಿ ಇವತ್ತು ಫಲಿತಾಂಶದ ಕಡೆಗೆ ಹೇಗೆ ಗಮನ ಬಂದಿದೆ, ಈಶ್ವರಪ್ಪನವರ ಫ್ಯಾಕ್ಟರಿ ಯಾವ ಮಟ್ಟಿಗೆ ವರ್ಕೌಟ್ ಆಗಿರ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಕೊನೆ ಹಂತದ ತನಕನೂ ಕೂಡ ಒಂದು ಲೆಕ್ಕಾಚಾರ ನಡೀತಾ ಇದೆ. ಬಸವರಾಜ್. ಮಾಲ್ತೇಶ್, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಈ ಬಾರಿ ಸಾಕಷ್ಟು ಕುತೂಹಲ ಮೂಡಿಸಿ ಅಂತ ಹೇಳ್ಬೋದು. ಸಹಜವಾಗಿ ಕೂಡ ಈ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳೇನು ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಿಂದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾರೆ, ಅವರ ಪುತ್ರ BY ರಾಘವೇಂದ್ರ ಕಣದಲ್ಲಿದ್ದಾರೆ. ಇದರ ಜೊತೆಗೆ ಬಿಜೆಪಿಯ ಏನು ಹಿರಿಯ ನಾಯಕಗಿಂತ KS ಈಶ್ವರಪ್ಪನವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರೆ. ಸಾಕಷ್ಟು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಆರಂಭದಿಂದ ಕೊಡಬಹುದು ಒಂದು ಏನು ಚುನಾವಣೆ ಟಿಕೆಟ್ ಘೋಷಣೆ ಆಯಿತು. ಟಿಕೆಟ್ ಘೋಷಣೆ ಆದ ನಂತರ ಕೂಡ ಸಾಕಷ್ಟು ಬಿಜೆಪಿಯಲ್ಲಿ ಒಂದಿಷ್ಟು ಗೊಂದಲ ಶುರುವಾಗಿತ್ತು. ಆ ಗೊಂದಲಗೆ ಎಲ್ಲ ತೆರೆ ಎಳೆದ ನಂತರ BY ರಾಘವೇಂದ್ರ ಅಭ್ಯರ್ಥಿ ಆದರು. ಅದರ ನಂತರ ಈಶ್ವರಪ್ಪ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಇದರ ನಡುವೆ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಕಾಂಗ್ರೆಸ್ ಮತ್ತೊಮ್ಮೆ ಟಿಕೆಟ್ ಕೊಡುತ್ತೆ. ಟಿಕೆಟ್ ಕೊಟ್ಟು ಗೀತಾ ಶಿವರಾಜ್ ಸ್ಪರ್ಧೆ ಮಾಡ್ತಿದ್ದಾರೆ. ಅಂದರೆ ಶಿವಮೊಗ್ಗ ಏನು ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಇದ್ದಾರೆ, ಗೀತಾ ಶಿವರಾಜ್ ಸಹೋದರ ಆಗಿದ್ದಾರೆ, ಅವರು ಕೂಡ ಎಲ್ಲ ಜವಾಬ್ದಾರಿ ವಹಿಸಿಕೊಂಡ್ರು. ಅದರ ನಂತರ ಏನು ಗೀತಾ ಶಿವರಾಜ್ ಪತಿ ಏನು ಶಿವರಾಜ್ ಕುಮಾರ್ ಇದ್ದಾರೆ, ಅವರು ಕೂಡ ಏನು ಪತ್ನಿಗೆ ಒಂದು ತಿಂಗಳು ಪೂರ್ಣವಾಗಿ ಜೊತೆಗಿದ್ದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಎಲ್ಲ ಕಡೆ ಕೂಡ ಪ್ರಚಾರ ಮಾಡಿದ್ದಾರೆ, ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಹಾಗಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಮತ ಎಣಿಕೆಗೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಹಾಗಾಗಿ ಸಹಜವಾಗಿ ಕೂಡ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪರ ಪುತ್ರ ರಾಘವೇಂದ್ರ ಮೇಲೆ ಕಂಡಿದೆ. ಯಾಕಂದ್ರೆ ಇದೇ ಮೊದಲ ಬಾರಿಗೆ ಬಿಜೆಪಿ ಏನು ರಾಜ್ಯಾಧ್ಯಕ್ಷ ಅಂತ BY ವಿಜೇಂದ್ರ ಕೂಡ ಇದ್ದಾರೆ. ಅಂದ್ರೆ BY ವಿಜೇಂದ್ರ ಕೂಡ ಅವರ ಅಣ್ಣ ಇರುವಂತಹ BY ರಾಘವೇಂದ್ರ ಶಿವಮೊಗ್ಗ ಲೋಕಸಭಾ ಸ್ಪರ್ಧೆ ಮಾಡಿದ್ದಾರೆ. ಈಗಾಗಲೇ BY ರಾಘವೇಂದ್ರರು 3 ಬಾರಿ ಸಂಸದರ ಆಯ್ಕೆಯಾಗಿದ್ದಾರೆ. 4ನೇ ಬಾರಿಗೆ ಈಗ ಅವರು ತಮ್ಮ ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಕೂಡ ಈ ಬಾರಿ ಕೂಡ ಸ್ಪರ್ಧೆ ಮಾಡಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಏನು ಇರುವುದರಿಂದ ಆ ಗ್ಯಾರಂಟಿಗಳೇನಿದಾವೆ ಆ ಗ್ಯಾರಂಟಿಗಳ ಮೇಲೆ ಹೆಚ್ಚಿನ ಅವಲಂಬನೆ ಆಗಿ ಮಧು ಬಂಗಾರಪ್ಪ ಅವರು ಕ್ಷೇತ್ರದಲ್ಲಿ ಎಲ್ಲ ಕೂಡ ಓಡಾಡಿಕೊಂಡಿದ್ದಾರೆ. ಹಾಗಾಗಿ ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಈಶ್ವರಪ್ಪ ಅವರು ಕಣದಲ್ಲಿದ್ದಾರೆ. ಅವರು ಕೂಡ ಸಾಕಷ್ಟು ಏನಂದ್ರೆ 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಪ್ರಚಾರ ಕೊಡಿದ್ರು. ಹಾಗಾಗಿ ತೀವ್ರ ಒಂದು ಕುತೂಹಲ ಮೂಡಿಸಿದ್ರೆ ಈಶ್ವರಪ್ಪ ಅವರು ಈ ಒಂದು ಲೋಕಸಭಾ ಕ್ಷೇತ್ರ ಎಷ್ಟು ಇಂಪ್ಯಾಕ್ಟ್ ಆಗ್ತಾರೆ, ಅಂದ್ರೆ ಅವರು ಎಷ್ಟು ಮತಗಳನ್ನ ಪಡ್ಕೊಳ್ತಾರೆ ಅನ್ನೋದ್ರ ಮೇಲೆ ಕೂಡ ಫಲಿತಾಂಶದ ಮೇಲೆ ಅವಲಂಬನೆ ಆಗಿದೆ ಅಂತ ಹೇಳ್ಬೋದು. ಮಾಲ್ತೇಶ್. ಬಸವರಾಜ್ ಮಾತನಾಡ್ತೀನಿ. ನಮ್ಮ ಜೊತೆಗೆ ಕಲಬುರಗಿಯಿಂದ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಪಾಟೀಲ್ ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ದತ್ತಾತ್ರೇಯ ಪಾಟೀಲ್, ಕಲಬುರಗಿ ತೊಗರಿಯ ಕಣಜ ಈ ಬಾರಿ ಕಳೆದ ಬಾರಿ ಅಂತೂ ಬಹಳ ಕುತೂಹಲ ಕೇಳಿಸಿತ್ತು. ಅಂತ ಘಟಾನುಘಟಿ ಖರ್ಗೆ ಅವರನ್ನೇ ಮಣಿಸುವಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಗ್ರೌಂಡ್ ವರ್ಕ್ ಅನ್ನ ಮಾಡಿತ್ತು. ಬಟ್ ಈ ಬಾರಿಯ ಚಿತ್ರಣವನ್ನು ಒಮ್ಮೆ ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಜೊತೆಗೆ ಕೊನೆ ಹಂತಕ್ಕೆ ಸಂಬಂಧಪಟ್ಟ ಹಾಗಿನ ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗಿನ ಸಿದ್ಧತೆಗಳ ಬಗ್ಗೆ ನಮಗೆ ವಿವರಣೆ ಕೊಡೋದಾದ್ರೆ ದತ್ತಾತ್ರೇಯ ಪಾಟೀಲ್. ಮಾಲ್ತೇಶ್, ಈಗಾಗಲೇ ಏನು ಅಂತಂದರೆ AICC ಅಧ್ಯಕ್ಷರ ತವರೂರಾಗಿರೋದ್ರಿಂದ ಸಹಜವಾಗಿ ಏನು ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಸಾಕಷ್ಟು ಕುತೂಹಲವನ್ನು ಕೇಳಿಸಿದೆ. ಯಾಕಂತಂದರೆ ಕಲಬುರಗಿ ಕ್ಷೇತ್ರ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ. ಹೀಗಾಗಿ ಕಳೆದ ಬಾರಿ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಉಮೇಶ್ ಜಾಧವ್ ಅವರು ಸೋಲನ್ನಪ್ಪಿದ್ರು. ಆ ಸೋಲನ್ನು ಸೇಡ್ ತೀರಿಸ್ಕೋಬೇಕು ಮತ್ತು ಈ ಬಾರಿ ಶತಾಯ ಗತಾಯ ತಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಏನು ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಈಗಾಗಲೇ ಸಕಲ ಸಿದ್ಧತೆ ನಡೀತಾ ಇದೆ ಮತ ಎಣಿಕೆಗೆ. ಯಾಕೆಂತಂದರೆ 20 ಲಕ್ಷಕ್ಕಿಂತ ಹೆಚ್ಚು ಜನ ಮತದಾರರು ಇರುವಂಥದ್ದು, ಸುಮಾರು 13 ಲಕ್ಷ ಏನು ಅಂತಂದರೆ ಮತ ಚಲಾವಣೆ ಆಗಿದೆ. ಸದ್ಯ ನಾನು ಮತ ಎಣಿಕೆ ಕೇಂದ್ರದ ಬಳಿ ಇದ್ದೀನಿ, ನೀವು ಕೂಡ ನೋಡ್ಬೋದು. ಈಗಾಗಲೇ ಏನು ಅಂತಂದರೆ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ. ಯಾಕೆಂತಂದರೆ ಕಲಬುರಗಿ ಹೇಳಿ ಕೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ. ಕಳೆದ ಬಾರಿ ಏನು ಉಮೇಶ್ ಜಾಧವ್ ಎದುರು ಸೋಲಪ್ಪಿದ್ರು, ಇವತ್ತು ಅವರ ಅಳಿಯ ಏನು ಅಂತಂದರೆ ರಾಧಾಕೃಷ್ಣ ದೊಡ್ಡಮನಿ ಅವರು ಉಮೇಶ್ ಜಾಧವ್ ಎದುರಾಳಿಯಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲ ಕೇಳಿಸಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯಕ್ಕೂ ಕೂಡ ಇದೊಂದು ಸವಾಲಿನ ಕ್ಷೇತ್ರ. ಯಾಕೆಂತಂದರೆ AICC ಅಧ್ಯಕ್ಷರ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತಂದರೆ
ಸಾಕಷ್ಟು ಸಚಿವರುಗಳು ಕೂಡ ಈಗಾಗಲೇ ಇಲ್ಲಿ ಠಿಕಾಣಿ ಹೂಡಿ ಸುಮಾರು 42 ದಿನಗಳ ಕಾಲ ಏನು ಅಂತಂದರೆ ಪ್ರಚಾರವನ್ನು ಮಾಡಿದ್ರು ಮತ್ತು ಇಡೀ ಏನು ಅಂತಂದರೆ ಕ್ಷೇತ್ರವನ್ನು ಸುತ್ತಾಡಿ ಈ ಬಾರಿ ಕ್ಷೇತ್ರವನ್ನು ಗೆಲ್ಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಅದೇ ರೀತಿ ಏನು ಅಂತಂದರೆ ಉಮೇಶ್ ಜಾಧವ್ ಕೂಡ ಈ ಬಾರಿಯೂ ಕೂಡ ಖರ್ಗೆ ಅವರ ಅಳಿಯನ್ನು ಸೋಲಿಸಲೇಬೇಕು ಅನ್ನೋ ಒಂದು ಪಣವನ್ನು ತೊಟ್ಟು ಸಾಕಷ್ಟು ಏನು ಅಂತಾರೆ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಅಂತಿಮವಾಗಿ ಏನು ಅಂತಾರೆ ಇವತ್ತು ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಯಾರ ಪರವಾಗಿ ಮತವನ್ನು ಮತದಾರ ಚಲಾಯಿಸಿದ್ದಾನೆ ಅನ್ನೋದು ಇನ್ನು ಕೆಲವೇ ಅಂದರೆ ಸುಮಾರು ಏನು ಅಂತಂದರೆ ಇನ್ನೊಂದು 2-3 ಗಂಟೆಗಳಲ್ಲಿ ಇವತ್ತು ಆ ಫಲಿತಾಂಶ ಬರುತ್ತೆ. ಮಾಲ್ತೇಶ್ ಈಗಾಗಲೇ ಏನು ಅಂತಾರೆ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ. ಸುಮಾರು 13,06,119 ಜನ ಏನು ಅಂತಂದರೆ ಮತ ಚಲಾವಣೆ ಮಾಡಿದ್ದಾರೆ. ಈ ಎಲ್ಲ ಮತಗಳು ಯಾರ ಪರವಾಗಿ ಜಾಸ್ತಿ ಮತ ಬಂದಿದೆ ಅನ್ನೋದು ಕೆಲವೇ ಗಂಟೆಗಳಲ್ಲಿ ಗೊತ್ತಾಗುತ್ತೆ. ಉಮೇಶ್ ಜಾಧವ್ ಅವರು ಗೆಲ್ತಾರ ಅಥವಾ ರಾಧಾಕೃಷ್ಣ ದೊಡ್ಡಮನಿ ಅವರು ಈ ಬಾರಿ ಏನು ಅಂತಂದರೆ ಮತ್ತೊಮ್ಮೆ ಏನು ಅಂತಂದರೆ ಕಲಬುರಗಿಯನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ದಾದಾದ್ರ ಪಟೇಲ್ ಧನ್ಯವಾದ. ಹಾಗೆ ಉಳಿದಂತಹ ವರದಿಗಾರರು ಕೂಡ ತಮಗೆ ಧನ್ಯವಾದ. ಬ್ರಾಟ್ ಯು ಬೈ ವಿಗಾರ್ಡ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. Co-sponsored by Saptagiri NPS University.